ಸೊ ಇವತ್ತು 2 ದಿವಸದಿಂದ ನಾನು ನಿಮಗೆ ಕಾಲು ಮೆಸೇಜ್ ಏನೂ ಮಾಡಿಲ್ಲ. ಇವತ್ತಿನ ವೀಡಿಯೋ ಒಂಥರ ನಾನು ಬೇಜಾರಿಂದ ಮಾಡ್ತಾ ಇದ್ದೀನಿ ವೀಡಿಯೋನ. ನನಗಿನ್ನೂ ನೆನಪಿದೆ ಕೋವಿಡ್-19 2019 ಮತ್ತು 20 ಟೈಮು ಫುಲ್ಲು ಕೋವಿಡ್. ಅವಾಗ ಎಲ್ಲರೂ ಹೆಣ್ಮಕ್ಳು ಮೆಂಟಲ್ ಹೆಲ್ತು, ಅವ್ರ ಫಿಸಿಕಲ್ ಹೆಲ್ತು ಬರೀ ಇದ್ರ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡ್ತಾರೆ. ಬಟ್ ಆ್ಯಕ್ಚುಲಿ ಮೆನ್ಸ್ ನಮ್ಮ ಹುಡುಗರ ಬಗ್ಗೆ ಯಾರಪ್ಪ ಕೇರ್ ಮಾಡ್ತಾರೆ? ಒಂದು 3 ವರ್ಷ ಆಯಿತು ಗೈಸ್, 3 ವರ್ಷದ ಮೇಲೆ ಆಯಿತು UK ಬಂದು. 22,000 23,000 ಅನಿಸುತ್ತೆ. 22,000 23,000 ಆ ಟೈಮಲ್ಲಿ ಆಗಿತ್ತು. ಐಫೋನ್ ತೊಗೊಳ್ಳೋಣ ಅಂತ ತುಂಬ ಆಸೆ ಇತ್ತು. ಒಂದು 5 ನಿಮಿಷ ಅಂತೂ ನನಗೆ ಕೈ ಕಾಲೇ ಆಡಲಿಲ್ಲ. ಎಷ್ಟಾಗುತ್ತೆ ಅಂತ ನಿಮ್ಗೆ ಯಾರಿಗಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ಕಮೆಂಟ್ ಮಾಡಿ. ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತಿನ ವೀಡಿಯೋ ಏನಪ್ಪ ಅಂತಂದರೆ, ಇವತ್ತಿನ ವೀಡಿಯೋ ಒಂಥರ ನಾನು ಬೇಜಾರಿಂದ ಮಾಡ್ತಾ ಇದ್ದೀನಿ ವೀಡಿಯೋನ. ಏನಕ್ಕೆ ಅಂತಂದರೆ ಮನ್ಸಿಗೆ ತುಂಬ ಬೇಜಾರಾಗಿದೆ. ಯಾಕೆ ಅಂತಂದರೆ ನನ್ನ ಹತ್ರ ಇದ್ದಂಥ ಮೊಬೈಲು ಹೊಡೆದೋಯ್ತು ಗೈಸ್. 2 ದಿವಸದಿಂದ ಈ ಒಂದು ಇನ್ಸಿಡೆಂಟ್ ಆಯಿತು. ಇದು ಎಲ್ಲಪ್ಪ ಆಗಿದ್ದು ಅಂತಂದರೆ ನನ್ನ ವರ್ಕ್ ಪ್ಲೇಸಲ್ಲಿ ಆದಂಥ ಒಂದು ಇನ್ಸಿಡೆಂಟು. ನಾನು ಯಾವುದು ಮೊಬೈಲ್ ಅಂತಲೂ ತೋರಿಸ್ತೀನಿ ನೋಡಿ. ಸೊ ಇದೇ ಮೊಬೈಲು ಗೈಸ್, ಫುಲ್ಲು ಹೊಡೆದೋಗಿದೆ, ಸ್ಕ್ರೀನು ಡಿಸ್ಪ್ಲೇ ಎಲ್ಲನೂ. ಆಮೇಲೆ ಹಿಂದ್ಗಡೆ ಕೂಡ ಹೊಡೆದೋಗಿದೆ ಫುಲ್ಲು. ವರ್ಕೇ ಆಗ್ತಾಯಿಲ್ಲ ಮೊಬೈಲ್, ಎಷ್ಟು ಟ್ರೈ ಆನ್ ಮಾಡಿದ್ರು ಆನ್ ಆಗ್ತಾಯಿಲ್ಲ. 2 ದಿವಸದಿಂದ ನಾನು ಯಾರಿಗೂ ಕಾಂಟ್ಯಾಕ್ಟ್ ಇಲ್ಲ, ವಾಟ್ಸಪ್ಪಲ್ಲಾಗಲಿ ಇನ್ಸ್ಟಾಗ್ರಾಮಲ್ಲಾಗಲಿ ಏನೂ ಯೂಸ್ ಮಾಡ್ತಾಯಿಲ್ಲ ನಾನು. ಇವತ್ತು ನನ್ನ ಹತ್ರ ಲ್ಯಾಪ್ಟಾಪ್ ಇದೆ, ಬಟ್ ಲಾಸ್ಟ್ 2 ಡೇಸಿಂದನೂ ನಾನು ವರ್ಕ್ ಮಾಡ್ತಾಯಿದ್ದೆ. ಅದಕ್ಕೂ ಒಂದು ರೀಸನ್ ಇದೆ. ಏನಕ್ಕೆ ಅಂತಂದರೆ ನನ್ನ ಟೀಮಲ್ಲಿ, ಅಂದರೆ ಆಪೋಸಿಟ್ ಟೀಮಲ್ಲಿ ಒಂದಿಬ್ಬರು ಹಾಲಿಡೇಸ್ ಏನೋ ತೊಗೊಂಡಿದ್ದಾರೆ ಅನಿಸುತ್ತೆ. ಸೊ ಅದಕ್ಕೆ ನಾನು ಕವರ್ ಮಾಡೋದಕ್ಕೋಸ್ಕರ ಲಾಸ್ಟ್ 2 ಡೇಸ್ ಕೂಡ ವರ್ಕ್ ಮಾಡೋದಕ್ಕೆ ಹೋಗಿದ್ದೆ. ಅದು ಹೆಂಗೆ 2 ದಿವಸದಿಂದ ಮೊಬೈಲ್ ಇಲ್ಲದೆ ಇದ್ದೀನಿ, ಆ್ಯಂಡ್ ಮೊಬೈಲ್ ಇಲ್ಲದೆ ವರ್ಕ್ ಮಾಡೋದಕ್ಕೆ ಬೇರೆ ಹೋಗಿದ್ದೀನಿ. ಆ್ಯಂಡ್ ಯಾರಿಗೂ ಕಮ್ಯುನಿಕೇಷನ್ ಕೂಡ ಮಾಡಿಲ್ಲ, ಮನೆಯಲ್ಲಾಗಲಿ ಅಪ್ಪ ಅಮ್ಮಗಾಗಲಿ ಫ್ರೆಂಡ್ಸ್ಗಾಗಲಿ. ಒಂಥರ ನನಗೆ ಏನೋ ಡಿಫ್ರೆಂಟ್ ವರ್ಲ್ಡಲ್ಲಿದ್ದೀನಿ ಅಂತ ಅನ್ನಿಸ್ತಾ ಇದೆ ನನಗೆ ಗೈಸ್. ಇನ್ನು ಮ್ಯಾಟರ್ಗೆ ಬರೋದಾದರೆ, ಏನಕ್ಕಪ್ಪ ಇಷ್ಟೊಂದು ಬೇಜಾರಾಯಿತು ನನಗೆ ಮೊಬೈಲ್ ಹೊಡೆದೋಗಿದ್ದಕ್ಕೆ ಅಂತಂದರೆ, ನನಗಿನ್ನೂ ನೆನಪಿದೆ ಕೋವಿಡ್-19 2019 ಮತ್ತು 20 ಟೈಮು ಫುಲ್ಲು ಕೋವಿಡ್. ಅವಾಗ ಸೊ ನಾನು ಡಿಗ್ರಿ ಓದ್ತಾ ಇದ್ದೆ ಗೈಸ್ ಆ ಟೈಮಲ್ಲಿ. ಇನ್ನೂ ನೆನಪಿದೆ ನನಗೆ, ನಮ್ಮ ಅಪ್ಪ ಅಮ್ಮ ನನಗೆ ಇದು ಫಸ್ಟ್ ಕೊಡಿಸಿದಂಥ ಮೊಬೈಲು ಆ ಟೈಮಲ್ಲಿ. ಅದಕ್ಕಿಂತ ಮುಂಚೆ ನಾನು ಸ್ಕೂಲು ಕಾಲೇಜ್ ಓದ್ತಾ ಇರಬೇಕಾದ್ರೆ ನಮ್ಮ ಅಮ್ಮ ಮೊಬೈಲೇ ಯೂಸ್ ಮಾಡ್ತಾಯಿದ್ದೆ ಎತ್ಕೊಂಡು. ನನಗಿನ್ನೂ ನೆನಪಿದೆ ಅವ್ರ ಹತ್ರ ಎಷ್ಟು ಹೊಡೆಸ್ಕೊಂಡಿದ್ದೀನಿ, ಬೈಸ್ಕೊಂಡಿದ್ದೀನಿ ಅಂತ ಮೊಬೈಲ್ ಕೊಡದೆ ಅವ್ರಿಗೆ. ಡಿಗ್ರಿಗೆ ಬಂದಾಗ ಆ ಟೈಮಲ್ಲಿ ನನಗೆ ಫಸ್ಟ್ ಕೊಡಿಸಿದಂಥ ಮೊಬೈಲ್ ಗೈಸ್ ಇದು ರೆಡ್ಮಿ ನೋಟ್ 10 Pro Max. ಅವಾಗಿನ ಟೈಮಲ್ಲಿ ಇದೇ ಒಂಥರ ನೆಕ್ಸ್ಟ್ ಲೆವೆಲ್ ಮೊಬೈಲ್ ಆಗಿತ್ತು. ಅದು ಬಿಟ್ಟರೆ ಐಫೋನ್ ಬಿಟ್ಟರೆ ಇದೇ ಗೈಸ್ ನೆಕ್ಸ್ಟ್ ಲೆವೆಲ್ ಮೊಬೈಲ್ ಆಗಿದ್ದಿತ್ತು. ಸೊ ಆ ಒಂದು ರೀಸನ್ನಿಂದ ನಾನು ಆ ಮೊಬೈಲ್ ಅವಾಗ 22,000 23,000 ಅನಿಸುತ್ತೆ. 22,000 23,000 ಆ ಟೈಮಲ್ಲಿ ಆಗಿತ್ತು. ಸೊ ಆ ಟೈಮಲ್ಲಿ ನಾನು ಹಠ ಮಾಡಿ ಇದೇ ಮೊಬೈಲ್ ಬೇಕು ಅಂತ ಕೊಡಿಸ್ಕೊಂಡಿದ್ದೆ. ಸೊ UK ಬಂದು ನಾನು ಒಂದು 3 ವರ್ಷ ಆಯಿತು ಗೈಸ್, 3 ವರ್ಷದ ಮೇಲೆ ಆಯಿತು UK ಬಂದಾಗಿಂದನೂ ನನಗೊಂದು ಆಸೆ ಇತ್ತು, ಒಂದು ಐಫೋನ್ ತೊಗೊಳ್ಳೋಣ ಅಂತ. ಯಾವಾಗಿಂದ ಅಂತಂದರೆ ಐಫೋನ್ 14 ಬಂದಾಗಿಂದನೂ ನನಗೆ ಐಫೋನ್ ತೊಗೊಳ್ಳೋಣ ಅಂತ ತುಂಬ ಆಸೆ ಇತ್ತು. ಬಟ್ ನಾನು ಎಷ್ಟು ರೆಸಿಸ್ಟ್ ಮಾಡ್ತಿದ್ದೆ ಅಂತಂದರೆ, ಇವಾಗ ಇದೆಯಲ್ಲ ಮೊಬೈಲು, ಇದೆಯಲ್ಲ ಚೆನ್ನಾಗಿದೆಯಲ್ಲ, ವರ್ಕ್ ಆಗ್ತಾ ಇದೆಯಲ್ಲ, ಆ್ಯಂಡ್ ಸೆಂಟಿಮೆಂಟ್ ಬೇರೆ ಇದೆ, ನಮ್ಮ ಅಪ್ಪ ಅಮ್ಮ ಕೊಡಿಸಿರೋದು. ಸೊ ಈ ಒಂದು ಮೊಬೈಲ್ ನನಗೆ ಬಿಟ್ಟು ಬೇರೆ ಮೊಬೈಲ್ ತೊಗೊಳ್ಳೋದಕ್ಕೆ ಮನಸ್ಸೇ ಆಗ್ತಾ ಇರಲಿಲ್ಲ. ನಮ್ಮ ಮನೇಲಿ ನಾನು ಸುಮಾರಷ್ಟು ಸರಿ ವೀಡಿಯೋ ಕಾಲ್ ಮಾಡಿದಾಗೆಲ್ಲ ಹೇಳಿದ್ದೀನಿ, ನಾನು ಐಫೋನ್ ತೊಗೊತೀನಿ ಅಂತ. ಬಟ್ ಪ್ರತಿ ಸರಿನೂ ಅವರು ಹೇಳ್ತಾಯಿದ್ರು, ನಿಂಗೆ ಇಷ್ಟ ಆದರೆ ತಗೋ ಏನು ಅಂತೆಲ್ಲ ಹೇಳ್ತಾಯಿದ್ರು. ಬಟ್ ನನಗೆ ಎಲ್ಲೋ ಒಂದು ಕಡೆ ಇದೊಂದೇ ರೀಸನ್ನಿಂದ ಗೈಸ್, ನಮ್ಮ ಅಪ್ಪ ಅಮ್ಮ ಕೊಡಿಸಿರೋ ಫಸ್ಟ್ ಮೊಬೈಲ್ ಅನ್ನೋದು ಇಟ್ಕೊಬೇಕು ಅಂತ ಇದನ್ನೇ ಯೂಸ್ ಮಾಡ್ಕೊಂಡು ಬಂದೆ. ಬಟ್ 2 ದಿವಸದಿಂದ ಮೊಬೈಲ್ ಕೆಳಗಡೆ ಬಿದ್ದು ಹೊಡೆದೋದಾಗಂತೂ ನನಗೆ ಒಂದು 5 ನಿಮಿಷ ಅಂತೂ ನನಗೆ ಕೈ ಕಾಲೇ ಆಡಲಿಲ್ಲ. ಹೆಂಗಾಗೋಯ್ತು ಅಂತಂದರೆ ಅಷ್ಟು ಬೇಜಾರಾಯಿತು, ಅದನ್ನು ನಾನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಬಟ್ ಇವಾಗ ಒಂದು 2 ದಿವಸ ಆದಮೇಲೆ ಓಕೆ, ನನಗೆ 2 ಆಪ್ಷನ್ ಬಂತು ಗೈಸ್ ತಲೆಯಲ್ಲಿ. ಹೋದರೆ ಹೋಯ್ತು, ಈಗ ಹೆಂಗೋ ಮೊಬೈಲ್ ಹೊಡೆದೋಗಿದೆ, ಐಫೋನ ತೊಗೊಳ್ಳೋಣ ಇಲ್ವಾ ಅಂತ ಒಂದು ತಲೆಗೆ ಬಂತು. ಇಲ್ಲ ಐಫೋನ್ ತೊಗೊಂಬಿಡೋಣ ಅಂತಲೂ ಅನ್ನಿಸ್ತು. ಅದಾದಮೇಲೆ ನನಗೆ ಇನ್ನೂ ಅದು ಹೆಂಗೆ ಅಂತಂದರೆ, ಇಲ್ಲ ಈ ಐಫೋನ್ ಸರಿ ಇವಾಗ ಏನಿದೆ ನನ್ನ ಹತ್ರ ಮೊಬೈಲ್, ಇದನ್ನು ಸರಿ ಮಾಡ್ಸೋಣ ಅಂತಲೇ ಅಂದ್ಕೊಳ್ತಿದ್ದೀನಿ. ಇದು ಸರಿ ಮಾಡಿಸ್ಕೊಂಡ್ಮೇಲೆ ಬೇಕಾದರೆ ಆಮೇಲೆ ಬೇಕು ಅಂತಂದರೆ ಇನ್ನೊಂದು ತೊಗೊಳ್ಳೋಣ. ಇವಾಗ ಸದ್ಯಕ್ಕೆ ಇದು ಫಸ್ಟ್ ಸರಿ ಹೋದರೆ ಸಾಕು ನನಗೆ ಅಂತಲೇ ನನ್ನ ಮನಸ್ಸಲ್ಲಿರೋದು. ಸೊ ಅದಕ್ಕಾಗಿ ಈ ಒಂದು ವೀಡಿಯೋನ ನಾನು ಮಾಡ್ತಾಯಿದ್ದೀನಿ. ಅಪ್ಪ ಅಮ್ಮ ಇಬ್ಬರೂ ಮನೇಲಿ ವೀಡಿಯೋ ನೋಡ್ತಾ ಇದ್ರೆ, ನೋಡಿ ನಾನು ಇಷ್ಟು ದಿವಸ ಆದ್ರೂ ಏನಕ್ಕೆ ಒಂದು ಮೊಬೈಲ್ ತೊಗೊತಾ ಇರಲಿಲ್ಲ, ನಿಮ್ಮ ಹತ್ರ ಯಾವಾಗಲೂ ತಲೆನೋವು ಇಡ್ತಾಯಿದ್ದೆ ಅಂತಂದರೆ ಇದೇ ಒಂದು ರೀಸನಿಗೆ. ಸೊ ಇವತ್ತು 2 ದಿವಸದಿಂದ ನಾನು ನಿಮಗೆ ಕಾಲು ಮೆಸೇಜ್ ಏನೂ ಮಾಡಿಲ್ಲ. ಬಟ್ ಇವತ್ತು ಬೆಳಿಗ್ಗೆ ನಾನು ಫೇಸ್ಬುಕ್ಕಲ್ಲಿ ಲಾಗಿನ್ ಆಗಿ ಮೆಸೆಂಜರಲ್ಲಿ ಮೆಸೇಜ್ ಮಾಡಿದ್ದೀನಿ. ನೋಡಿ, ನೀವೇನಾದ್ರೂ ಆ ಮೆಸೇಜ್ ನೋಡಿದರೆ ರಿಪ್ಲೈ ಮಾಡಿ, ನಾನು ಅಲ್ಲೇ ಸಿಗ್ತೀನಿ ನಿಮಗೆ. ಸೊ ಇವಾಗ ಸದ್ಯಕ್ಕೆ ನಾನು ಎಲ್ಲಿದ್ದೀನಿ ಅಂತಂದರೆ, ನಾನು ಹಿಂದೆ ಮೇಯ್ನ್ ರೋಡ್ ಇದೆ, ಅದ್ರ ಮುಂದೆ ಇರೋದೆ ಪಾರ್ಕ್ ಗೈಸ್. ನಾನಿರೋದು ವಿಸ್ಪೀಚಲ್ಲಿ. ಸೊ ವಿಸ್ಪೀಚ್ ಪಾರ್ಕಲ್ಲಿ ಇದ್ದೀನಿ ನಾನು. ಸೊ ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ, ಲೋಕಲ್ ಮೊಬೈಲ್ ಶಾಪ್ ಏನಿದೆ ಅಲ್ಲಿಗೆ ಹೋಗಿ
ನೋಡೋಣ ಎಷ್ಟಾಗುತ್ತೆ, ಎಷ್ಟು ಖರ್ಚಾಗುತ್ತೆ ಇದಕ್ಕೆ ಅಂತೆಲ್ಲನೂ. ನಮ್ಮ ಇಂಡಿಯಾದಲ್ಲಿ ಈ ಥರ ಒಂದು ರೆಡ್ಮಿ ನೋಟ್ 10 Pro Maxಗೆ ಫುಲ್ಲು ಡಿಸ್ಪ್ಲೇ ಚೇಂಜ್ ಮಾಡಿಸೋದಕ್ಕೆ ಎಷ್ಟಾಗುತ್ತೆ ಅಂತ ಕಮೆಂಟ್ ಮಾಡಿ. ಸೊ ನಾನು ಆನ್ಲೈನಲ್ಲೆಲ್ಲ ಚೆಕ್ ಮಾಡಿದೆ, ನನಗೊಂದಲ್ಲಿ ಪ್ರೈಸ್ ಸಿಕ್ತು ನನಗೆ. ನೀವು ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ರೆ ನಿಮ್ಗೆ ಎಷ್ಟಾಗುತ್ತೆ ಅಂತ ಒಂದು ಮೆಸೇಜ್ ಮಾಡಿ, ಇಲ್ಲ ಕಮೆಂಟ್ ಹಾಕಿ, ಯೂಟ್ಯೂಬಲ್ಲಾಗಲಿ ಇಲ್ಲ ಇನ್ಸ್ಟಾಗ್ರಾಮಲ್ಲಾಗಲಿ. ಸೊ ನೋಡೋಣ, ಇಲ್ಲೇನಾದರೂ ಹೆವಿ ಎಕ್ಸ್ಪೆನ್ಸಿವ್ ಇತ್ತು ಅಂತಂದರೆ ನೋಡೋಣ ಆಮೇಲೆ ಏನು ಮಾಡೋದು ಅಂತ. ಬಟ್ ಇವಾಗ ಹೋಗ್ತಾ ಇದ್ದೀನಿ ಲೋಕಲ್ ಶಾಪ್ಗೆ. ಸೊ ಲೋಕಲ್ ಶಾಪ್ಗೆ ಹೋಗಿ ಅಲ್ಲಿ ಏನಿದೆ ನೋಡೋಣ ಬನ್ನಿ. ಸೊ ಇಷ್ಟಾಗಿತ್ತು ನೋಡಿ ಗಾಯ್ಸ್ ನನ್ನ ಸಿಚುವೇಶನು. ಹೀಗೆ ಪಾರ್ಕಲ್ಲಿ ನಡ್ಕೊಂಡು ಬರ್ತಾ ಇರಬೇಕಾದ್ರೆ ಇಲ್ಲೊಂದು ಆರ್ಟ್ ನೋಡಿದೆ. ಆರ್ಟ್ ನಿಮಗೂ ತೋರಿಸ್ತೀನಿ ನೋಡಿ. ಇದು ಆ್ಯಕ್ಚುಲಿ ಮರದಲ್ಲಿ ಮಾಡಿರೋದಂಥ ಒಂದು ಆರ್ಟ್. ಇದು ಸಕ್ಕತ್ತಾಗಿ ಮಾಡಿದಾರಲ್ಲ, ಯಾರು ಕರ್ವ್ ಮಾಡಿದಾರೋ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಮೋಸ್ಟ್ ಪ್ರಾಬ್ಲಿ ಮರ ಬಿದ್ದೋಗಿದೆ ಅನಿಸುತ್ತೆ. ಆ ಬಿದ್ದೋಗಿರೋ ಮರದಲ್ಲಿ ಏನು ಇಷ್ಟು ಉಳ್ಕೊಂಡಿದೆ ಅದರಲ್ಲಿ ಮಾಡಿರೋಂಥ ಒಂದು ಆರ್ಟ್ ಗೈಸ್. ಸಕ್ಕತ್ತಾಗಿದೆ ಅಲ್ವಾ? ನಾನು ನನ್ನ ಲಾಸ್ಟ್ ವೀಡಿಯೋದಲ್ಲಿ ನಾನು ವಿಸ್ಪೀಚ್ ಪಾರ್ಕ್ ಹೆಂಗಿದೆ ಅಂತ ಕೂಡ ತೋರಿಸಿದ್ದೆ. ಸೊ ಫುಲ್ಲು ತೋರ್ಸೋಕ್ಕಾಗಿದ್ದಿಲ್ಲ. ಏನಕ್ಕೆ ಅಂತಂದರೆ ಅವತ್ತು ಎಲ್ಲರೂ ಇದ್ದರು ಇಲ್ಲಿ ಪಾರ್ಕಲ್ಲಿ ಆಟ ಆಡ್ತಾಯಿದ್ರು ಮಕ್ಕಳು. ಸೊ ಅವ್ರನ್ನ ನಾನು ತೋರಿಸೋಂಗಿಲ್ಲ ಅನ್ನೋ ಒಂದೇ ಒಂದು ರೀಸನ್ಗೋಸ್ಕರ ತೋರಿಸಿದ್ದಿಲ್ಲ. ನೀವು ಹಳೆ ವೀಡಿಯೋ ನೋಡಿದರೆ ಗೊತ್ತಿರುತ್ತೆ. ಬಟ್ ಇವತ್ತು ಯಾರೂ ಆಡ್ತಾಯಿಲ್ಲ. ಸೊ ನಾನು ವಿಸ್ಪೀಚ್ ಪಾರ್ಕ್ ಮುಂದೆನೇ ಇದ್ದೀನಿ. ಆ್ಯಂಡ್ ಎಲ್ಲಿದ್ದೀನಿ ಅಂತಂದರೆ ವಿಸ್ಪೀಚ್ ಪಾರ್ಕ್ ಜೂನಿಯರ್ ಪ್ಲೇ ಏರಿಯಾ ಮುಂದೆನೇ ಇದ್ದೀನಿ ನೋಡಿ. ಸೊ ಇಲ್ಲಿ ಬೋರ್ಡಲ್ಲಿ ಕೂಡ ಹಾಕಿದ್ದಾರೆ. ಸೊ ದಿಸ್ ಪ್ಲೇ ಏರಿಯಾ ಈಸ್ ಡಿಸೈನ್ ಫಾರ್ ಚಿಲ್ಡ್ರನ್ ಅಪ್ ಟು 12 years. ಸೊ 12 ವರ್ಷದಿಂದ ಯಾರು ಇರ್ತಾರೆ ಅವ್ರಿಗೆ ಮಾತ್ರ ಮಾಡಿರೋಂಥ ಒಂದು ಪ್ಲೇ ಸ್ಟೇಷನ್ ಏರಿಯಾ ಗೈಸ್. ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲೋ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಅನ್ಸುತ್ತೆ. ಇಲ್ಲ, ಓಪನ್ ಇದೆ. ಸೊ ನೋಡಿ, ಇಲ್ಲಿ ಕೂತ್ಕೊಳ್ಳೋದಕ್ಕೆ ಒಂದು ಚೇರು, ಅದ್ರ ಪಕ್ಕ ಸೀಟಿಂಗ್ಸ್ ಹಾಕಿದ್ದಾರೆ. ಇದು ಹೆಂಗೆ ಅಂತಂದರೆ 3 ಜನ ಕೂತ್ಕೊಂಡು ಇದು ರೌಂಡಾಗಿ ಫುಲ್ಲು ಇದಾಗುತ್ತೆ ಅನಿಸುತ್ತೆ, ತಿರ್ಗೋದು ಅನಿಸುತ್ತೆ. ಅದ್ರ ಪಕ್ಕ ಉಯ್ಯಾಲೆ ಗೈಸ್. ನಮ್ಮ ಕನ್ನಡದಲ್ಲಿ ಹೇಳಬೇಕು ಅಂತಂದರೆ ನೋಡಿ, ಚಿಕ್ಕ ವಯಸ್ಸಲ್ಲಿದ್ದಾಗ ನಾವೆಲ್ಲ ಆಟ ಆಡಿದಂಥ ಒಂದು ನೆನಪುಗಳು ಇಲ್ಲಿ ಆಟ ಆಡಿಲ್ಲ, ನಮ್ಮ ಇಂಡಿಯಾದಲ್ಲಿ ಆಡಿರೋದು. ಸೊ ಇದೆಲ್ಲನೂ ಸಿಮಿಲರ್ ಟು ಅದೇ ಥರ ಇದೆಯಲ್ಲ, ಹಾಗಾಗಿ. ಸೊ ಇಲ್ಲೂ ಕೂಡ ಅಷ್ಟೇ, ಇದು ಒಂಥರ ಉಯ್ಯಾಲೆ ಥರ ಇದೆ. ಇದಕ್ಕೆ ಸೇಫ್ಟಿ ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಇಲ್ಲಿ. ಸೊ ಎಲ್ಲೂ ಬೀಳ್ಬಾರ್ದು ಅಂತ ಇಲ್ಲಿ ಒಳಗಡೆ ಕೂತ್ಕೊಂಡು ಈ ಕಡೆ ಒಂದು ಕಾಲು ಆ ಕಡೆ ಒಂದು ಕಾಲು ಹಾಕ್ಕೊಂಡು ಈ ಥರ ಉಯ್ಯಾಲೆ ಆಡೋದು ಗೈಸ್. ಇಲ್ಲೊಂದಿದೆ. ಬಟ್ ಇಲ್ಲಿ ನೋಡಿ, ಇದು ಏನಕ್ಕೆ ಇದು ಕೊಟ್ಟಿರೋದು ಅಂತಂದರೆ, ಈಗ ಯಾರಾದರೂ ಮಕ್ಕಳು ಭಯ ಆದರೆ ಇದನ್ನು ಆಡೋದಕ್ಕೆ ಅವ್ರನ್ನ ಇಲ್ಲಿ ಕೂರಿಸಿರ್ತಾರೆ, ಅದ್ರ ಪಕ್ಕ ಅವ್ರ ಪೇರೆಂಟ್ನ ಕೂರಿಸಿರ್ತಾರೆ. ಸೊ ಇಬ್ಬರೂ ಕಂಪ್ನಿಗೋಸ್ಕರ ಸೇರಿ ಇಬ್ಬರು ಕಂಪ್ನಿ ಚೆನ್ನಾಗಿರುತ್ತೆ, ಮತ್ತು ಮಗು ಏನಿರುತ್ತೆ ಇಲ್ಲಿ ಪೇರೆಂಟ್ ಮೇಲೆ ಯಾವಾಗೂ ಡಿಪೆಂಡೆಂಟ್ ಆಗಿರೋದ್ರಿಂದ. ಸೊ ಆ ಒಂದು ಸೆಟಪ್ ಥರ ಮಾಡಿ ಇದನ್ನು ಆಟ ಆಡೋದು ಗೈಸ್. ಚೆನ್ನಾಗಿದೆ ಅಲ್ಲ ನೋಡಿ. ಅಲ್ಲಿ ಏನೋ ಇದೆ, ನೋಡೋಣ ಬನ್ನಿ. ಅದು ಕೂಡ ಏನಿದೊಂಥರ ಕುತ್ಕೊಳ್ಳೋದ ಇಲ್ಲಿ ಗೊತ್ತಿಲ್ಲ. ನೋಡೋದಕ್ಕೆ ಏನೋ ಒಂಥರ ಇಲ್ಲಿ ಕುತ್ಕೊಳ್ಳೋದು ಅನಿಸುತ್ತೆ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಏನು ಇದು ಅಂತ. ಸೊ ಅದ್ರ ಜೊತೆಗೆ ಇದು ಒಂಥರ ಉಯ್ಯಾಲೆ ಥರನೇ ಅನಿಸುತ್ತೆ ನೋಡಿ. ಇದು ಹೆಂಗಿದೆ ಅಂತ ಇಲ್ಲಿ. ಅದು ಬಿಟ್ಟರೆ ಒಂದು ಚಿಕ್ಕದಾಗಿ ನೋಡಿ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ ಕೂಡ ಇಲ್ಲಿ ಆರ್ಟ್. ಸೊ ಇದು ನೋಡಿ, ಇದು ಹೆಂಗೆ ಅಂತಂದರೆ ಇಲ್ಲಿಂದ ಹತ್ಕೊಂಡು ಹಂಗಿಂದ ಹೆಂಗೋ ಬಂದು ಅಲ್ಲಿ ಇಳಿಯೋದು ಗೈಸ್. ಇದೆಲ್ಲನೂ ಫಿಸಿಕಲಾಗಿ ಮಕ್ಕಳಿಗೆ ಎಲ್ಲರೂ ಹೆಲ್ತು ಮತ್ತು ಫಿಸಿಕಲ್ ಸ್ಟ್ರೆಂತ್ ಚೆನ್ನಾಗಾಗಲಿ ಅಂತ ಈ ಥರ ಪ್ಲೇ ಸ್ಟೇಷನ್ಗೆ ಕರ್ಕೊಂಡ್ಬಂದು ಡೈಲಿ ಪ್ರತಿ ವೀಕೆಂಡೂ ಇಲ್ಲಿ ಫುಲ್ಲು ತುಂಬಾಗಿರ್ತಾರೆ ಜನ. ಸೊ ಇಲ್ಲಿ ನೋಡಿ ಇದು ಹೆಂಗಿದೆ. ಜಾರ ಬಂಡಿನ ನೆಕ್ಸ್ಟ್ ಲೆವೆಲ್ ಅಪ್ಗ್ರೇಡ್ ಮಾಡಿ ಇದು ಮಾಡಿರೋದು ಅನಿಸುತ್ತೆ. ಅಲ್ಲಿಂದ ಜಾರಿ ಇಲ್ಲಿ ಕೆಳಗಡೆ ಬರೋದು. ಇಲ್ಲೂ ಸೇಫ್ಟಿ ಚೆನ್ನಾಗಿದೆ ಡಿಸೈನು, ಬಟ್ ಸೇಫ್ಟಿ ಎಲ್ಲೂ ಏನೂ ಆಗಲ್ಲ ಅಂತ. ಇಲ್ಲಿ ಒಳಗಡೆ ಎಲ್ಲ ಕಣ್ಣಾಮುಚ್ಚಾಲೆ ಆಟ ಆಡೋದಕ್ಕೆ ಸ್ಪೇಸು, ಜಾಗ. ಇಲ್ಲಿ ನೋಡಿ ಪ್ರಾಪರ್ ಜಾರ ಬಂಡಿ ಇಲ್ಲಿದೆ. ಈ ಕಡೆ ಬಂದರೆ ಇಲ್ಲಿ ಟ್ರ್ಯಾಕ್ಟರ್ ಮಾಡಿದ್ದಾರೆ. ಆ ಟ್ರ್ಯಾಕ್ಟರ್ನ ಅದರಲ್ಲಿ ಜಾರ ಬಂಡಿ ಥರ ಮಾಡಿರೋದು ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇದನ್ನು ಟ್ರ್ಯಾಕ್ಟರ್ ಮೇಲೆ. ಚೆನ್ನಾಗಿದೆಯಲ್ಲ. ಅದ್ರಲ್ಲಿ ಕ್ಲಾಕ್ ಬೇರೆ ಮಾಡಿದ್ದಾರೆ ನೋಡಿ ಗೈಸ್. ಕ್ಲಾಕ್ ಹತ್ತೋದಕ್ಕೆ ಸ್ಟೆಪ್ಸ್ ಥರ ಇಲ್ಲ, ಬಟ್ ಅದನ್ನು ಇದು ಮಾಡಿಕೊಂಡು ಹತ್ತೋದು. ಚೆನ್ನಾಗಿದೆಯಲ್ಲ. ಈ ಕಡೆ ಬಂದರೆ ಇದನ್ನು ತೋರಿಸಿದ್ದೆ ನಾನು ನಿಮಗೆ, ಟೆನ್ನಿಸ್ ಕೋರ್ಟು. ಹಿಂಗಿದೆ ನೋಡಿ, 2 ಟೆನ್ನಿಸ್ ಕೋರ್ಟ್, ಇಲ್ಲೊಂದು ಅಲ್ಲೊಂದು ಟೆನ್ನಿಸ್ ಕೋರ್ಟ್. ಪ್ಲೇ ಸ್ಟೇಷನ್ನ ನೋಡಿದ್ದಾಯಿತು. ಈ ಕಡೆ ಇನ್ನೊಂದು. ಸೊ ಇದು ಬಾಸ್ಕೆಟ್ಬಾಲ್ ಗ್ರೌಂಡು, ಇದ್ರ ಆ ಕಡೆ ಇರೋದು.
ಆ ಕಡೆ ಹೋಗೋದಕ್ಕೆ ಎಂಟ್ರೆನ್ಸ್ ಆ ಕಡೆಯಿಂದ ಬರಬೇಕು ಅನ್ಸುತ್ತೆ, ಇಲ್ಲಿಲ್ಲ. ಸೊ ಬಾಸ್ಕೆಟ್ಬಾಲ್ ಗ್ರೌಂಡ್ ಗೈಸ್, ನೋಡಿ ಫುಲ್ಲು ಮಳೆ ಬಿದ್ದು ಇಲ್ಲಿಂದ ಒಂದು ಪಾರ್ಕ್ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲೊಂದು ಇದು ನೋಡಿದೆ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಆಲ್ ರೈಟ್ ಮೇಟ್ ಅಂತ ಹಾಕಿ ಕ್ವಶನ್ ಮಾರ್ಕ್ ಹಾಕಿದ್ದಾರೆ, ಅದ್ರ ಕೆಳಗಡೆ ಮೆನ್ಸ್ ಮೆಂಟಲ್ ಹೆಲ್ತ್ ಮ್ಯಾಟರ್ಸ್. ಎಷ್ಟು ನಿಜ ಅಲ್ವಾ? ಎಲ್ಲರೂ ಹೆಣ್ಮಕ್ಳು ಮೆಂಟಲ್ ಹೆಲ್ತು, ಅವ್ರ ಫಿಸಿಕಲ್ ಹೆಲ್ತು ಬರೀ ಇದ್ರ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡ್ತಾರೆ. ಬಟ್ ಆ್ಯಕ್ಚುಲಿ ಮೆನ್ಸ್, ನಮ್ಮ ಹುಡುಗರ ಬಗ್ಗೆ ಯಾರಪ್ಪ ಕೇರ್ ಮಾಡ್ತಾರೆ? ನಮ್ಮ ಮೆಂಟಲ್ ಹೆಲ್ತು, ನಮ್ಮ ಫಿಸಿಕಲ್ ಹೆಲ್ತ್ ಬಗ್ಗೆ ಯಾರಾದರೂ ಕೇರ್ ಮಾಡೋರಿದ್ದರೆ ಈ ಪ್ರಪಂಚದಲ್ಲಿ ಹಾಕ್ರಿ ಕಮೆಂಟು. ಆ ಮೆನ್ಸ್ ಡೇ ಇದೆ ಅಂತಲೇ ನಮಗೆ ಗೊತ್ತಿಲ್ಲ ಫಸ್ಟ್ ಆಫ್ ಆಲು. ಯಾವತ್ತೋ ನಾನು ಮೆನ್ಸ್ ಡೇ ಬೇರೆ ಇದೆಯಾ ಅಂತ, ಮೆನ್ಸ್ ಡೇ ಬಂದಾಗಿ 2 ದಿವಸ ಆದಮೇಲೆ ಗೊತ್ತಾಯಿತು. ಅದು ಹೆಂಗೆ ಗೊತ್ತಾಯಿತು ಅಂತಂದರೆ ಆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡ್ತಾ ಇದ್ದಾಗ ಗೊತ್ತಾಯ್ತು ನೋಡಿ ಮೆನ್ಸ್ ಡೇ ಬೇರೆ ಇದೆ ಅಂತ. ಯಪ್ಪ. ಬಟ್ ಏನಾಗಲಿ ಗೈಸ್, ಮೆನ್ಸ್ ಮೆಂಟಲ್ ಹೆಲ್ತ್ ಕೂಡ ವೆರಿ ವೆರಿ ಇಂಪಾರ್ಟೆಂಟು ತಾನೇ. ಈಗ ನಾನು ವಿಸ್ಪೀಚ್ ಪಾರ್ಕನ್ನು ಬಿಟ್ಟು ನಾನು ಈಗ ಟೌನ್ ಸೆಂಟರ್ ಕಡೆ ಹೊರಟಿದ್ದೀನಿ. ಎಲ್ಲಿಗೆ ಅಂತಂದರೆ ಆ ಲೋಕಲ್ ಮೊಬೈಲ್ ರಿಪೇರ್ ಶಾಪ್ಗೆ. ನಾನೀಗ ಎಕ್ಸಾಕ್ಟ್ಲಿ ಸೆಂಟ್ ಪಾಲ್ಸ್ ಚರ್ಚ್ ಹತ್ರ ಇದ್ದೀನಿ. ನಾನು ಇದನ್ನು ಕೂಡ ದ ಡೇ ಇನ್ ವಿಸ್ಪೀಚ್ ಅನ್ನೋ ಒಂದು ಬ್ಲಾಗಲ್ಲಿ ತೋರಿಸಿದ್ದೀನಿ. ನಾನು ಹಿಂದೆ ಕಾಣ್ತಾ ಇರೋದೆ ಸೆಂಟ್ ಪಾಲ್ ಚರ್ಚ್, ಅದ್ರ ಮುಂದೆ ಇರೋ ಗಾರ್ಡನ್ನು. ಸೊ ಇಲ್ಲಿಂದ 1-2 ಮಿನಿಟ್ಸ್ ಅಷ್ಟೇ ಗೈಸ್ ವಾಕ್ ಇರೋದು. ಸೊ ಇಲ್ಲಿ ಕಾಣ್ತಾ ಇರೋದೆ ವೆದರ್ ಸ್ಪೂನು. ಸೊ ನಾವು ನಮ್ಮ ಟೀಮ್ ಫ್ರೆಂಡ್ಸ್ ಎಲ್ಲನೂ ಇಲ್ಲಿಗೆ ಅವಾಗ ಬರ್ತಾ ಇರ್ತೀವಿ. ಅಲ್ಲಿ ಕಾಣ್ತಿದ್ದೆಲ್ಲ ಅದೇ ಶಾಪು. ಸೊ ಬನ್ನಿ ರೋಡ್ನ ಕ್ರಾಸ್ ಮಾಡೋಣ, ಯಾವುದು ಬರ್ತಾಯಿಲ್ಲ. ಸೊ ಇದೆ ಲೋಕಲ್ ಶಾಪು, ಅಲ್ಲಿಗೆ ಹೋಗ್ಬಿಟ್ಟು ಇವಾಗ ಕೇಳೋಣ ಎಷ್ಟಾಗುತ್ತೆ ಏನು ಅಂತ. ಆಲ್ರೆಡಿ ನೋಡಿ ಗೈಸ್ ಐಫೋನ್ಸ್ ಹೆಂಗಿದಾವೆ ಇಲ್ಲಿ. ಬ್ರ್ಯಾಂಡ್ ನ್ಯೂ ಐಫೋನ್ 17 Pro 512 GB. ಈಗ ಸದ್ಯಕ್ಕೆ ಆ ಒಂದು ಇಂಟೆನ್ಷನ್ ಆಗಿಲ್ಲ, ನೋಡೋಣ. ಸೊ ಬನ್ನಿ ಈಗ ಶಾಪ್ ಒಳಗಡೆ ಹೋಗೋಣ. Are you sure this costs Pro Max? Yes, Redmi Note 10 Pro Max. There's no more numbers here. I think the package may change. Just waiting. Yeah, a second. So how much would it cost for both screen and back as well? It's around £80 both. So £80. it will take 2 days, yeah? Yeah, I don't have them in stock. Have to order it. Rate me and just like Chinese brand. I don't have stock and all. Just like iPhones and Samsung. You need to fix it. You have to leave it or just can give it and it's going to give you a good card. Come to fix it. No, actually I came to fix it today if it's possible because I I need don't my have it. If I have it, I'll do it. But the problem is that I don't have it. I have any screens in Redmi or like Oppo. Okay. Okay, I'm just cancelling you. Yeah, that's all. Thank you. ಈಗ 2ನೇ ಮೊಬೈಲ್ ಶಾಪ್ಗೆ ಹೋಗ್ತಾ ಇದ್ದೀವಿ. ಯಾವುದು ಅಂತಂದರೆ ಸ್ಟಾರ್ ಮೊಬೈಲು. ಸೊ ಬನ್ನಿ ಇಲ್ಲಿ ಏನಾದರೂ ಸಿಗುತ್ತಾ ಅಂತ ಕೇಳೋಣ. 3 ಶಾಪ್ಗೆ ಹೋಗಿ ನಾನು ಚೆಕ್ ಮಾಡಿದೆ. ಇಲ್ಲಿ ಲೋಕಲಲ್ಲಿ ಯಾವುದಿದ್ದಾವೆ ಆ 3 ಶಾಪ್ ಇತ್ತು. ಆ 3 ಶಾಪ್ಗೆ ಹೋಗಿ ಕೂಡ ನಾನು ಚೆಕ್ ಮಾಡಿದೆ. ಫಸ್ಟ್ ಶಾಪ್ಗೆ ಹೋದಾಗ ಏನಾಯಿತು ಅಂತಂದರೆ ಅಲ್ಲಿ ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಸೊ ಅವ್ರು ಏನು ಹೇಳಿದರು ಅಂತಂದರೆ ಅವರ ಸಿಸ್ಟಮಲ್ಲಿ ಚೆಕ್ ಮಾಡಿ ಸ್ಟಾಕ್ ಇದೆಯಾ ಇಲ್ಲ ಅಂತ ನೋಡಿದರು. ಬಿಕಾಸ್ ನಾನು ಹೇಳಿದೆ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ರೆಡಿ ಮಾಡಿಕೊಡಿ, ಬಿಕಾಸ್ ನನಗೆ ನಾಳೆ ಕೆಲಸ ಇರೋದ್ರಿಂದ ನನಗೆ ಆದಷ್ಟು ಬೇಗನೆ ಬೇಕು, ನನಗೆ ಇವತ್ತೇ ಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಅವ್ರು ಚೆಕ್ ಮಾಡಿದ್ರು ಸ್ಟಾಕ್ ಇದೆಯಾ ಇಲ್ವಾ ಅಂತ. ಸ್ಟಾಕ್ ಇಲ್ಲ ಅಂತ ಗೊತ್ತಾಯಿತು. ಸೊ ಸ್ಟಾಕು ಬರೋದಕ್ಕೆ ಆರ್ಡರ್ ಮಾಡಬೇಕು. ಆರ್ಡರ್ ಮಾಡಿ ಇಲ್ಲಿಗೆ ಬರೋದಕ್ಕೆ 2ರಿಂದ 3 ದಿವಸ ಆಗುತ್ತೆ. ಆ್ಯಂಡ್ ರೆಡಿ ಮಾಡಿಕೊಡೋಷ್ಟರೊಳಗಡೆ ನಿಮಗೆ ಒಂದು 2ರಿಂದ 4 ದಿವಸ ಅಂತೂ ಆಗ್ಬೋದು ಅಂತ ಹೇಳಿದರು.
ಸೊ ಟೋಟಲ್ ಕಾಸ್ಟು ಕೇಳಿದರೆ ನಿಮಗೆ ಒರಿಜಿನಲ್ ಬೇಕಾ ಇಲ್ಲ ಅಂತಂದರೆ ಸೆಕೆಂಡ್ ಲೆವೆಲ್ದು ಡಿಸ್ಪ್ಲೇ ಬೇಕಾ ಅಂತಂದರು. ಒರಿಜಿನಲ್ ಎಷ್ಟಾಗುತ್ತೆ, ಸೆಕೆಂಡ್ ಲೆವೆಲ್ ಎಷ್ಟಾಗುತ್ತೆ ಅಂತ ಕೇಳಿದೆ. ಸೊ ಒರಿಜಿನಲ್ ಬಂದು ನಿಮಗೆ ರೆಡ್ಮಿ ನೋಟ್ 10 Pro Max ಡಿಸ್ಪ್ಲೇ ಬೇಕು ಅಂತಂದರೆ 140 ಪೌಂಡ್ಸ್ ಅಂತ ಹೇಳಿದರು. ಪ್ಲಸ್ ಬ್ಯಾಕ್ ಕೂಡ ಹೊಡೆದೋಗಿತ್ತಲ್ಲ, ಬ್ಯಾಕದು ಚೆಕ್ ಮಾಡಿಸ್ದೆ. ಸೊ ಅದಕ್ಕೆ ಎಲ್ಲ ಸೇರಿ ನಿಯರ್ಲಿ 150 160 ಪೌಂಡ್ಸ್ ಆಗುತ್ತೆ ಅಂತ ಹೇಳಿದರು. ಸೊ ಅದನ್ನು ನಾನು ಇಂಡಿಯನ್ ಪ್ರೈಸ್ಗೆ ಕನ್ವರ್ಟ್ ಮಾಡಿ ನಿಮ್ಗೆ ಹೇಳೋದಾದರೆ ನಿಯರ್ಲಿ 16,000 to 17,000 ಆಗುತ್ತೆ ಗೈಸ್. ಸೊ ಏನೋ ಒಂದು ಡಿಸ್ಪ್ಲೇಗೆ ಮತ್ತು ಅದ್ರ ಹಿಂದೆ ಹೊಡೆದೋಗಿದೆಯಲ್ಲ, ಸೊ ಹಿಂದೆ ಮತ್ತು ಮುಂದೆ ಎರಡಕ್ಕೂ ಸೇರಿ 16,000 17,000 ಆಗುತ್ತೆ ಅಂತ ಹೇಳಿದರು ಇಂಡಿಯನ್ ಪ್ರೈಸಲ್ಲಿ. ಎರಡನೇ ಶಾಪ್ಗೆ ಹೋದೆ. ಎರಡನೇ ಶಾಪಲ್ಲಿ ರೆಕಾರ್ಡ್ ಮಾಡಿದ್ದೀನಿ, ನಿಮ್ಗೆ ಆಲ್ರೆಡಿ ಅದನ್ನು ಕೂಡ ಡಿಸ್ಪ್ಲೇ ಮಾಡ್ತೀನಿ ನೋಡಿ ಏನಾಯಿತು ಅಂತ. عندك ريدمي نوت 10 Pro Max برو ماكس سكرين اسمه ايه؟ ريدمي نوت 10 برو ماكس. The problem is the screen just is fully smashed and we can't have a look inside. Is it on? No, that's the problem. Yeah. نوت برو No, بس خلص التليفون دي. We don't have the screen today, brother. We can only order it. How long will it take for order? Even the back as well. by tomorrow يعني. But tomorrow with the back بكمان يا بشكش. الباك راح ده الباك ده مشكلة. ليه؟ ده الباك السكرين ممكن يجيبها بكرة لكن الباك مش عارف. Yeah, we can get the screen for if you can get the screen for tomorrow. At least we can the phone is pay back. And the back we can order it. It will be like take few 3 days or something. Yeah. How much would it cost for the screen? The screen بكام؟ هو عايز الأوريجينال. Yeah, you need the original. Yeah, I need original one. The original بكام؟ The original is too expensive, man. How much? It's like 150. So 150 pounds, yeah? Yeah. For original. And the other one? والoriginal بكام يا بشكش؟ 50 بقى. 50 pound. Okay. No, I think I'm gonna cancel it. No problem. 150, 50. Yeah, You know okay. how disc? No. You hold it. ಗೈಸ್, ಎರಡು ಶಾಪಿಗೆ ಹೋಗಿ ವಿಚಾರಿಸಿದೆ ನಾನು. ಸೊ ಈ ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದಾರೆ ಇವರು ಸೆಕೆಂಡ್ ಶಾಪಲ್ಲಿ ಅಂತಂದರೆ, ಲೋಕಲ್ದು ಬೇಕು ಅಂತಂದರೆ 50 ಪೌಂಡ್ಸ್ಗೆ ಮಾಡಿಕೊಡ್ತೀನಿ ಅಂದರೆ ಸೆಕೆಂಡ್ ಲೆವೆಲ್ದು. ಬಟ್ ಒರಿಜಿನಲ್ ಬೇಕು ಅಂತಂದರೆ 150 ಪೌಂಡ್ಸ್ ಆಗುತ್ತೆ ಅಂತ ಇವರು ಅದೇ ರೇಂಜಲ್ಲೇ ಹೇಳ್ತಾ ಇದ್ದಾರೆ. ಪ್ರೈಸು ತುಂಬ ಜಾಸ್ತಿ ಆಗುತ್ತೆ ಅಂತ. ನಾನೇನು ಮಾಡಿದೆ ಅಂತಂದರೆ ಓಕೆ ಒರಿಜಿನಲ್ ಆದರೂ ಪರವಾಗಿಲ್ಲ, ಎಷ್ಟು ದಿವಸ ಆಗುತ್ತೆ ಅಂತ ಕೇಳಿದೆ. ಒರಿಜಿನಲ್ ಬೇಕು ಅಂದರೆ ನಿಮಗೆ ತುಂಬ ಲೇಟ್ ಆಗುತ್ತೆ, ಬಟ್ ನಿಮಗೆ ಸೆಕೆಂಡ್ ಲೆವೆಲ್ ಬೇಕು ಅಂತಂದರೆ ನಿಮಗೆ ನಾಳೆ ಇಲ್ಲ ನಾಳಿದ್ದೊಳಗಡೆ ಮಾಡಿಕೊಡ್ತೀವಿ ಅಂತಂದರು. ಬಟ್ ನನಗೆ ಏನಾಗ್ಬಿಟ್ಟಿದೆ ಗೊತ್ತಾ ಗೈಸ್, ನನಗೆ ಇದು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ರೆಡಿ ಮಾಡಿಸ್ಕೊಬೇಕು. ನಾನು ಏನು ತಪ್ಪು ಮಾಡಿದೆ ಅಂತಂದರೆ ಇದು ಆಗಿದ್ದ ದಿವಸನೇ ಬಂದು ನಾನು ಕೇಳಬೇಕಾಗಿತ್ತು. ಸೊ ಇದಾಗಿದ್ದು ಬಂದು ನನಗೆ ಫ್ರೈಡೇ ಅನಿಸುತ್ತೆ. ಸೊ ಫ್ರೈಡೇ ನಂದು ಶಿಫ್ಟ್ ಇದ್ದಿದ್ದು 12 hours ಶಿಫ್ಟ್ ಮಾಡೋದ್ರಿಂದ ನನಗೆ ಶಿಫ್ಟ್ ಟೈಮಿಂಗ್ ಕ್ಲೋಸಿಂಗ್ ಟೈಮ್ ಬಂದು 7 ಆಗಿತ್ತು. 7 ಅಷ್ಟರೊಳಗಡೆ ಅಲ್ಲಿಂದ ಮನೆಗೆ ಬಂದು ಮನೆಯಿಂದ ಹೋಗೋಷ್ಟರೊಳಗಡೆ ಅಂಗಡಿ ಕ್ಲೋಸ್ ಆಗಿತ್ತು. ಸೊ ನೆಕ್ಸ್ಟು ಸ್ಯಾಟರ್ಡೇ ಇಲ್ಲೆಲ್ಲನೂ ಸ್ಯಾಟರ್ಡೇ ಸಂಡೇ ಎಲ್ಲನೂ ಕ್ಲೋಸ್ ಇರುತ್ತೆ, ಏನೂ ಓಪನ್ ಇರೋಲ್ಲ. ಸೊ ಈ ಒಂದು ರೀಸನಿಂದ ಹಿಂಗಾಯಿತು. ಸೊ ಅದಕ್ಕೆ ಸೆಕೆಂಡ್ ಶಾಪಲ್ಲಿ ಇವ್ರು ಹೇಳಿದರು ಲೇಟ್ ಆಗುತ್ತೆ ಆ್ಯಂಡ್ ನಿಮಗೆ ಬೇಗ ಅಂತಂದರೆ ಇವತ್ತಂತೂ ಆಗೋದೇ ಇಲ್ಲ ಅಂತಂದರು. ಸೊ ಅಲ್ಲಿಗೆ ಸ್ಟಾಪ್ ಮಾಡಿ ಸರಿ ಆಯಿತು ಅಂತ 3ನೇ ಅಂಗಡಿಗೆ ಹೋದೆ. 3ನೇ ಅಂಗಡಿದಲ್ಲಿ ಓಕೆ ನಾನು ನಾಳೆ ಮಧ್ಯಾಹ್ನಷ್ಟೊಳಗಡೆ ಮಾಡಿಕೊಡ್ತೀನಿ ಅಂತಂದರು. ಸೊ ನನಗೆ ಸಾಕಾಗ್ಬಿಟ್ಟಿತ್ತು, ಫಸ್ಟು ಫೋನ್ ರೆಡಿ ಆದರೆ ಸಾಕು ಅಂತ. ಸರಿ ಆಯಿತು ಅಂತ ಫೋನನ್ನು ಅವ್ರಿಗೆ ಕೊಟ್ಟೆ ನಾನು. ಸೊ ಆ ವಿಡಿಯೋನ ಕೂಡ ಪ್ಲೇ ಮಾಡ್ತೀನಿ ನೋಡಿ ಇಲ್ಲಿ ನಾನೀಗ. ಐ ಆಮ್ ಹಿಯರ್ ಫಾರ್ ಮೈ ಫೋನ್ ಡಿಸ್ಪ್ಲೇ. Who's display for this one? Yeah, so that is Redmi Note 10 Pro Max. Yes, I know, but this one, original screen is too expensive. You can take only the screen for 50 pounds. Okay. So, And this how is long? cheap. Can Maybe you by get it tomorrow I can get fully done. tomorrow? Yeah. Yeah. If you leave it for me tomorrow, gonna be ready. By any chance I can get it by today evening? I don't have screen. I need to order screen. I know. Here is Wisbech, man. Yeah, that's the problem here. We don't have much options here. So I'm going to get tomorrow, yeah? Yeah, tomorrow, yeah, afternoon, definitely gonna be done. If you want to, we'll get it done for you, you can get it done, no problem.
Just give me your number and I'll ring you. Yeah, okay, I will give Or you can use it. If you can use it, you can No, come no, in I tomorrow. can't. It's not turning on. That's no problem. No turning on or No. It's not turning on. It's just only blinks. Okay, just give me your number and I will. So I think there's no protection screen, yeah? No. So it got damaged and the whole display need to Yeah, change. no I worries. think. We're gonna do it for you. Just put me your number here. Yeah, but I have my SIM in this mobile. So you cannot call me because the mobile is here. Just put your name and the finish. What's your name? I'll write my name. Yeah. Hi, Ahmed. Okay, thank you. Thank you. No worries. So tomorrow afternoon, Afternoon, please. what time? Maybe it's 3-4 o'clock. 3-4 o'clock. Delivery coming? 3-4 o'clock, yeah? Yeah, sure. Thank you. Thank you. ಗೈಸ್ ಫೈನಲಿ ನಾನು ನನ್ನ ಮೊಬೈಲ್ನ 3ನೇ ಶಾಪ್ ಒಳಗಡೆ ಬಂದು ಕೊಟ್ಟಿದ್ದೀನಿ. ನೋಡಿದ್ರಲ್ಲ, ಸೊ ವಿಡಿಯೋದಲ್ಲಿ ನಾನು ಫೋನನ್ನು ಕೊಟ್ಟು ನಂದು ಮೊಬೈಲ್ ನನ್ನ ಹೆಸರೆಲ್ಲ ಬರೆದು ಆ್ಯಂಡ್ ಎಲ್ಲ ಕೊಟ್ಟು ಬಂದಿದೆ. ನಾಳೆ ಮಧ್ಯಾಹ್ನ ಒಳಗಡೆ ಆಗುತ್ತೆ ಅಂತಲೂ ಹೇಳಿದರು. ನನಗೆಲ್ಲಾದರೂ ಹೋಗಲಿ ನಾಳೆ ಮಧ್ಯಾಹ್ನವರೆಗೂ ಹೆಂಗಾದರೂ ಸರ್ವೈವ್ ಮಾಡಿದರೆ ಆಮೇಲೆ ಬ್ರೇಕ್ ಗೀಕ್ ಇದ್ದಾಗ ಅಲ್ಲಿಂದ ಬಂದು ತೊಗೊಂಡು ಹೋಗ್ಬೋದಲ್ಲ ಅಂತ ಅಂದ್ಕೊಂಡೆ. ಬಟ್ ಅವ್ರು 50 ಪೌಂಡ್ಸ್ ಅಂತ ಹೇಳಿದರು. ಏನಕ್ಕೆ ಕಡಿಮೆ ಆಯಿತು ಅಂತ ನನಗೆ ಗೊತ್ತಾಗಲಿಲ್ಲ. ಆಮೇಲೆ ಅವ್ರು ಕೇಳಿದಾಗ ನಿಮಗೆ 50 ಪೌಂಡ್ಸಲ್ಲಿ ನಾನು ರೆಡಿ ಮಾಡಿಕೊಡ್ತೀನಿ, ಅಂದರೆ 5,000 to 6,000 ಆಗುತ್ತೆ ಇಂಡಿಯನ್ ಪ್ರೈಸಲ್ಲಿ. ಸ್ಕ್ರೀನು ಎಲ್ಲ ಹಾಕ್ಕೊಡ್ತೀನಿ, ಮತ್ತು ಹಿಂದೆದು ಬೇಕು ಅಂದರೆ ಹಿಂದೆ ಸಪ್ರೇಟಾಗಿ ಆರ್ಡರ್ ಮಾಡಬೇಕು. ಸೊ ಅದು ಎಷ್ಟಾಗುತ್ತೆ ಅಂತ ನಾನು ಹೇಳ್ತೀನಿ ಎಲ್ಲ ಮುಗ್ದಾದ್ಮೇಲೆ. ಸೊ ಫೋನ್ ಕೊಟ್ಟು ಹೋಗಿರಿ ಅಂತ ಹೇಳಿದರು, ನಿಮ್ಮ ನಂಬರ್ ಕೊಟ್ಟಿರಿ ಅಂತ. ನನ್ನ ನಂಬರ್ ಬರೆಯೋದಕ್ಕೆ ನಂದು ಮೊಬೈಲ್ ಇದರಲ್ಲೇ ಇದೆಯಲ್ಲ ಸಿಮ್ಮು, ಸೊ ನಂದು ಆಗಲ್ಲ ಅಂತಂದೆ. ಸೊ ಅದಕ್ಕೆ ಅವರು ನಂದು ಹೆಸರು ಮತ್ತು ಇದೇನು ಮಾಡಲ್ ನಂಬರ್ ಎಲ್ಲ ಬರ್ಸ್ಕೊಂಡ್ರು. ಬರ್ಸ್ಕೊಂಡದಾದಮೇಲೆ ನಾನು ಅಲ್ಲಿಂದ ಶಾಪಿಂದ ಹೊರಗಡೆ ಬಂದು ನನಗೆ ಈಗ ನಂದು ಮೊಬೈಲಲ್ಲಿ ಎಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಅಂತಲೂ ನನಗೆ ಗೊತ್ತಿಲ್ಲ. ಅಂಥ ಒಂದು ಸಿಚುವೇಷನಲ್ಲಿದ್ದೀನಿ ಈಗ ನಾನು. ಸೊ ಎಷ್ಟು ಖರ್ಚಾಗುತ್ತೆ, ನನ್ನ ಹತ್ರ ಎಷ್ಟಿದೆ ದುಡ್ಡು ಅಂತೆಲ್ಲ ಚೆಕ್ ಮಾಡೋದಕ್ಕೆ ಮತ್ತೆ ಬ್ಯಾಂಕ್ ಕಡೆಗೆ ಹೋದೆ. ಸೊ ಅದೇ ರೋಡಲ್ಲೇ ಹೋಗಬೇಕಾಗಿತ್ತು ನಾನು ATM ಅಲ್ಲಿ ಚೆಕ್ ಮಾಡೋದಕ್ಕೆ. ಸೊ ATM ಅಲ್ಲಿ ಚೆಕ್ ಮಾಡಿಕೊಂಡು ವಾಪಸ್ ಬರಬೇಕಾದ್ರೆ ಆ ಅಂಗಡಿಯವನೇ ಕರೆದುಬಿಟ್ಟು ಹೇಳ್ದೆ, ಇಲ್ಲ ನಾನು ಆನ್ಲೈನಲ್ಲೂ ಚೆಕ್ ಮಾಡಿದೆ ಮತ್ತು ನಮ್ಮ ಸ್ಟಾಕ ಎಲ್ಲಿದೆ ಅಲ್ಲಿನೂ ಚೆಕ್ ಮಾಡಿದೆ. ಅಲ್ಲಿ ನೋಡಿದರೆ ರಿಡಿಕ್ಯುಲಸ್ ಆಗಿದೆ ಪ್ರೈಸು. ನಿನಗೆ ಒರಿಜಿನಲ್ ಬೇಕು ಅಂತಂದರೆ ಅದೇ ಹೇಳಿದ್ನಲ್ಲ ಫಸ್ಟು, 150 ಪೌಂಡ್ ಆಗುತ್ತೆ, ತುಂಬ ಎಕ್ಸ್ಪೆನ್ಸಿವ್ ಇದೆ, ನಿನಗೆ ಬೇಕಾ ಅಂತ ಕೇಳಿದ್ರು. ಹೌದು ನನಗೆ ಬೇಕು, ನನಗೆ ಯಾಕಂತಂದರೆ ಮೊಬೈಲ್ ವೆರಿ ಇಂಪಾರ್ಟೆಂಟ್ ಅಂತೆಲ್ಲ ಹೇಳಿದೆ ಅವರಿಗೆ. ಬಟ್ ಅವ್ರು ಏನು ಹೇಳಿದ್ರು ಅಂತಂದರೆ ಬೆಟರ್ ಟು ಬೈ ನ್ಯೂ ಮೊಬೈಲ್ ಅಂತಲೇ ಸಜೆಸ್ಟ್ ಮಾಡಿದರು ನನಗೆ. ಎಲ್ಲೋದ್ರೂ ಇದನ್ನೇ ಹೇಳ್ತಾ ಇದ್ದಾರೆ, ಯಾಕಂದರೆ ಇದು 5-6 ವರ್ಷ ಹಿಂದೆ ಆಗಿರೋದ್ರಿಂದ. ಸೊ ಇನ್ನು ಎಷ್ಟು ದಿವಸವರೆಗೂ ಅಪ್ಡೇಟ್ಸ್ ಬರುತ್ತೆ ಏನೂ ಗೊತ್ತಿಲ್ಲ. ಸೊ ಬೆಟರ್ ಈ ಫೋನ್ ಆಲ್ರೆಡಿ ಇಷ್ಟೊಂದು ಡ್ಯಾಮೇಜ್ ಆಗಿದೆಯಲ್ಲ, ಸೊ ಹೊಸ ಫೋನನ್ನೇ ತೊಗೊಳ್ಳಿ ಅಂತಂದು ಸಜೆಸ್ಟ್ ಮಾಡಿದರು. ನಿನಗೆ ಬೇಕು ಅಂತಂದರೆ ನಾನು ಚೆಕ್ ಮಾಡಿದೆ, ಸೆಕೆಂಡ್ ಲೆವೆಲ್ದು ಬೇಕಂದರೆ ನಿನಗೆ 50 ಪೌಂಡ್ಸಲ್ಲಿ ಇವರು ಅದೇ ಕಾಸ್ಟೇ ಹೇಳಿದರು. ಹಾಕ್ಕೊಡ್ತೀನಿ, ಅದು ನಾಳೆ ಮಧ್ಯಾಹ್ನದೊಳಗಡೆ ಮಾಡಿಕೊಡ್ತೀನಿ, ಬೆಟರ್ ಟು ಬೈ ನ್ಯೂ ಮೊಬೈಲ್ ಅಂತಲೇ ಹೇಳಿದರು. ಸೊ ನನಗೆ ಇಷ್ಟೆಲ್ಲ ಕೇಳಿದಾದ್ಮೇಲೆ ತಲೆ ಕೆಟ್ಟೋಗ್ಬಿಡ್ತು ಗೈಸ್. ನನಗೆ ಫಸ್ಟ್ ಆಫ್ ಆಲ್ ಮೊಬೈಲ್ ಇಲ್ದಿರೋದ್ರಿಂದ ನನ್ನ ಕೆಲಸ ಮಾಡೋದಕ್ಕೆ ತುಂಬ ಇದಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಇನ್ನೊಂದೇನು ಅಂತಂದರೆ ಇದು ರೆಡಿಯಾಗಿ ಬರೋದು ತುಂಬ ಲೇಟ್ ಆಗುತ್ತೆ. ಆ್ಯಂಡ್ ಪ್ರೈಸು ಕೂಡ ಅಷ್ಟು ಜಾಸ್ತಿ ಇದೆ ಗೈಸ್. ನನಗೆ ಗೊತ್ತಿಲ್ಲ ಇಂಡಿಯಾದಲ್ಲಿ ರೆಡ್ಮಿ ನೋಟ್ 10 Pro ಮ್ಯಾಕ್ಸಿಗೆ ಸ್ಕ್ರೀನನ್ನು ರಿಪ್ಲೇಸ್ ಮಾಡೋದಕ್ಕೆ, ಅಂದರೆ ಡಿಸ್ಪ್ಲೇ ಸ್ಕ್ರೀನನ್ನು ರಿಪ್ಲೇಸ್ ಮಾಡೋದಕ್ಕೆ ಎಷ್ಟಾಗುತ್ತೆ ಅಂತ ನಿಮ್ಗೆ ಯಾರಿಗಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಕಮೆಂಟ್ ಮಾಡಿ. ಬಿಕಾಸ್ ನನಗೆ ಇದು ಆಲ್ರೆಡಿ ನಿಮಗೆ ವಿಡಿಯೋ ಮುಂದೆ ಫಸ್ಟಲ್ಲೇ ಹೇಳಿದ್ದೀನಿ, ಅಷ್ಟು ಇಂಪಾರ್ಟೆಂಟ್ ಇದು ನನಗೆ ಮೊಬೈಲು. ನಾನು ಯೂಸ್ ಮಾಡಲ್ಲ ಅಂತಂದ್ರೂ ಅಟ್ಲೀಸ್ಟು ವರ್ಕಿಂಗ್ ಕಂಡೀಷನಲ್ಲಾದರೂ ಇಟ್ಕೊಬೇಕು ಅನ್ನೋದು ನನ್ನ ಒಂದು ಇಂಟೆನ್ಷನು. ಸೊ ಅದಕ್ಕೆ ಈ ಮೊಬೈಲಿನ ಹೆಂಗಾರು ಮಾಡಿ ರೆಡಿ ಮಾಡಿಸ್ಬೇಕು ಅಂತ ಇಷ್ಟೊಂದು ಹರಸಾಹಸ ಪಡ್ತಾ ಇರೋದು. ನಾಳೆ ವರ್ಕಿಗೆ ಹೋಗೋದು ಹೆಂಗೆ ಅಂತ ಇವಾಗ ತಲೆ ಕೆಟ್ಟೋಗ್ಬಿಟ್ಟಿದೆ ನನಗೆ. ಸೊ ಹೆಂಗೋ ಓವರ್ ಟೈಮ್ಗೆ ಹೋದಾಗ ಹೆಂಗೋ ಮ್ಯಾನೇಜ್ ಮಾಡಿದೆ ಮೊಬೈಲ್ ಇಲ್ಲ ಅಂತ. ಬಟ್ ಇವಾಗ ನನಗೆ ಮೊಬೈಲ್ ಬೇಕೇ ಬೇಕು.